ವೆಲ್ಕಮ್ ಬ್ಯಾಕ್. ಇನ್ನು ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಂದು ಆಪರೇಷನ್ ಆಗಬೇಕು, ಸರ್ಜರಿ ಆಗಲೇಬೇಕು ಎನ್ನುವಂತ ಅಂದ್ರೆ ನಿಟ್ಟಿನಲ್ಲಿ ಈಗ ಒಂದು ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಬಂದ್ರೆ ಆ ಮಧ್ಯಂತರ ಜಾಮೀನು ಎಲ್ಲೋ ಒಂದ್ ಕಡೆ ಕ್ಯಾನ್ಸಲ್ ಆಗೋ ಒಂದು ಭಯ ಜೊತೆಗೆ ಈಗ ಅದ್ರ ಜೊತೆಗೆ ಒಂದ್ರ ಜೊತೆ ಇನ್ನೊಂದಂತ ಹೇಳ್ತಾರಲ್ಲ, ಗ್ರಾಚಾರ ಕೆಟ್ಟರೆ ಇನ್ನೊಂದಾಗತ್ತಂತ ಪೊಲೀಸ್ನವರು ಕೂಡ ಈಗ ಮತ್ತೊಂದು ಶಾಕ್ ಕೊಡಲು ರೆಡಿ ಆಗಿದ್ದಾರೆ. ಹಾಗಾದ್ರೆ ಏನದು ಈ ವರದಿ ನೋಡಿ. ಆರೋಪಿ ದರ್ಶನ್ಗೆ ಮತ್ತೊಂದು ಟೆನ್ಷನ್. ಮೇಲ್ಮನವಿ ಜೊತೆಗೆ ರಾಜಾತಿಥ್ಯದ ಕಂಟಕ. ಮಧ್ಯಂತರ ಬೇಲ್ ಮೇಲೆ ಹೊರಗಿದ್ದು ಚಿಕಿತ್ಸೆ ಪಡಿತಾ ಇರುವಂತಹ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಫಿಕ್ಸ್ ಆಗಿದೆ. ಇತ್ತ ಆಪರೇಷನ್ಗೂ ರೆಡಿ ಇಲ್ಲ. ಅತ್ತ ಮಧ್ಯಂತರ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ಇದ್ರ ಜೊತೆ ರಾಜಾತಿಥ್ಯ ಕೇಸ್ ಬಗ್ಗೆಯೂ ಉಲ್ಲೇಖಿಸಲು ಪ್ಲಾನ್ ನಡೆದಿದೆ ಎನ್ನಲಾಗ್ತಿದೆ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರುವ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಾಗ ರಾಜಾತಿಥ್ಯದ ಕೇಸ್ ಬಗ್ಗೆ ಉಲ್ಲೇಖಿಸಲು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಎರಡೆರಡು ವಿಚಾರವಾಗಿ ದರ್ಶನ್ಗೆ ಕಂಟಕ ಆಗಲಿದೆ. ರಾಜಾತಿಥ್ಯ ಕೇಸ್ ಕುರಿತ ಮಾಹಿತಿ ಸಂಗ್ರಹ. ಪರಪ್ಪನ ಅಗ್ರಹಾರದಲ್ಲಿ ನಡೆದ ರಾಜಾತಿಥ್ಯ ಪ್ರಕರಣ ಕುರಿತು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 3 ಕೇಸ್ನ ತನಿಖಾಧಿಕಾರಿಗಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಹೀಗಾಗಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಾಗ ರಾಜಾತಿಥ್ಯದ ಕೇಸ್ ಬಗ್ಗೆಯೂ ಉಲ್ಲೇಖಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇದೀಗ ದರ್ಶನ್ಗೆ ಮೇಲಿಂದ ಮೇಲೆ ಆತಂಕ ಶುರುವಾಗಲಿದೆ. ಒಂದು ಬೇಲ್ ಕ್ಯಾನ್ಸಲ್, ಮತ್ತೊಂದು ರಾಜಾತಿಥ್ಯದ ಕೇಸ್ ನಿದ್ದೆಗೆಡಿಸುವ ಸಾಧ್ಯತೆ ಇದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತುಂಬ ಜನರಿಗೆ ಪಟ್ಟಣಗೆರೆ ಶೆಡ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ರಾಜ್ಯದ ಯಾವುದೇ ಒಂದು ಮೂಲೆಗೆ ಹೋಗಿ ಕೇಳಿದ್ರು ಪಟ್ಟಣಗೆರೆ ಶೆಡ್ ಎಲ್ಲಿದೆ ಅಂತ ಗೊತ್ತಾ ಅಂತಂದರೆ ಯಾರು ಬೇಕಾದ್ರೆ ಹೇಳ್ತಾರೆ. ರಾಜರಾಜೇಶ್ವರ ನಗರದ ಮೂಲೆನಾಗಿದೆಯಲ್ಲ ಪಟ್ಟಣಗೆರೆ ಶೆಡ್, ಅದಲ್ವಾ? ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ ಅದಲ್ವಾ? ದರ್ಶನ್ ಕೇಸಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಲ್ಲ ಆ ಶೆಡ್ ಅಲ್ವಾ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಈಗ ಆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ಆ ಕೊಲೆ ಆದಂಥ ಸಂದರ್ಭದಲ್ಲಿ ಒಬ್ಬ ಪ್ರತ್ಯಕ್ಷದರ್ಶಿಯೊಬ್ಬ ಕಣ್ಣಾರೆ ಕಂಡಿದ್ದ. ಐ ವಿಟ್ನೆಸ್ ಈ ಐ ವಿಟ್ನೆಸ್ ಇದ್ನಲ್ಲ, ಅವನು ಪ್ರತ್ಯಕ್ಷ ಆಗಿದ್ದೇನೆ ಅಂದರೆ ಆ ಬಳಿಕ ಪ್ರತ್ಯಕ್ಷ ಆಗಿದ್ದು ಯಾರ ಮುಂದೆ? ಪೊಲೀಸರ ಮುಂದೆ ಪ್ರತ್ಯಕ್ಷ ಆಗಿದೆ. ಒಂದು ರೀತಿಯಲ್ಲಿ ಅಚ್ಚರಿಯ ವಿಚಾರ. ಊರೂರನ್ನು ಸುತ್ತಾಕೊಂಡು ಬಂದು ಕೊನೆಗೆ ಪೊಲೀಸರ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದ ಬಳಿಕ ಆತ ಕೊಟ್ಟಂಥ ಹೇಳಿಕೆ ಬಹಳ ಮಹತ್ವವನ್ನು ಪಡೆದುಕೊಂಡಿದ್ಯಂತೆ. ಈ ರಿಪೋರ್ಟ್ ನೋಡಿ. ರೇಣುಕಾಸ್ವಾಮಿ ಕೊಲೆ ಬೆಚ್ಚಿ ಬಿದ್ದ ಸಾಕ್ಷಿ. ಪಟ್ಟಣಗೆರೆ ಶೆಡ್ನಲ್ಲಿ ಅಂದು ನಡೆದಿದ್ದಾದ್ರೂ ಏನು? ಪಟ್ಟಣಗೆರೆ ಶೆಡ್ ಬೆಂಗಳೂರಿನ RR ನಗರದಲ್ಲಿರುವ ಈ ಶೆಡ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಸಾಕಷ್ಟು ಸುದ್ದಿಯಾಗಿತ್ತು. ಇಲ್ಲಿಂದಲೇ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗಲು ಶುರುವಾಗಿತ್ತು. ಇಲ್ಲಿ ನಡೆದಿತ್ತು ಎನ್ನಲಾಗಿರುವ ಕೊಲೆಯನ್ನ ಪ್ರಮುಖ ಸಾಕ್ಷಿಯೊಬ್ಬರು ನೋಡಿದ್ರಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯನ್ನ ಪ್ರತ್ಯಕ್ಷ ಸಾಕ್ಷಿಯೊಬ್ಬರು ನೋಡಿದ್ರಂತೆ. ಹತ್ಯೆಯ ಬಳಿಕ ಭಯಭೀತನಾಗಿ ಜೂನ್ 11ರಂದು ಹುಟ್ಟೂರು ಹಾಸನಕ್ಕೆ ಹೋಗಿದ್ರಂತೆ. ಅಲ್ಲಿ ಸ್ನೇಹಿತನ ಬಳಿ ಹತ್ಯೆ ವಿಚಾರ ತಿಳಿಸಿದ್ರಂತೆ. ಆಗ ಸ್ನೇಹಿತ ಹತ್ಯೆಯಲ್ಲಿ ನೀನು ಭಾಗಿಯಾಗಿದೀಯಾ ಅಂತ ಪ್ರಮುಖ ಸಾಕ್ಷಿಯನ್ನ ಪ್ರಶ್ನೆ ಮಾಡಿದ್ರಂತೆ. ಆದ್ರೆ ನಾನೇನು ಮಾಡಿಲ್ಲ, ಆದ್ರೆ ನಾನು ಘಟನೆಯನ್ನ ನೋಡಿದ್ದೇನೆ ಎಂದಿದ್ದಂತೆ. ಅಷ್ಟೇ ಅಲ್ಲ, ಭಯದಿಂದ ಜೂನ್ 12ರವರೆಗೆ ಮನೆಯಿಂದ ಹೊರಗೆ ಬಂದಿಲ್ವಂತೆ. ಜೂನ್ 13ಕ್ಕೆ ಗೋವಾಗೆ ತೆರಳಿದ್ದ ಪ್ರಮುಖ ಸಾಕ್ಷಿ. ಬೆಂಗಳೂರಿನಿಂದ ಹಾಸನಕ್ಕೆ ಹೋಗಿದ್ದ ಸಾಕ್ಷಿ ಅಲ್ಲಿಂದ ಜೂನ್ 13ಕ್ಕೆ ಸ್ನೇಹಿತರ ಜೊತೆ ಗೋವಾಗೆ ಟ್ರಿಪ್ ಹೋಗಿದ್ದಂತೆ. ಅಲ್ಲಿ ಮಾಧ್ಯಮಗಳ ಮೂಲಕ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದು ಹತ್ಯೆ ವಿಚಾರ ಸಾಕಷ್ಟು ಚರ್ಚೆಯಾಗಿದ್ದು ಎಲ್ಲವನ್ನ ತಿಳಿದುಕೊಂಡಿದ್ರಂತೆ. ಈ ವೇಳೆಯ ಘಟನೆಯನ್ನ ನೋಡಿದ್ದೇನೆ ಅಷ್ಟೇ ಅಂತ ಸ್ನೇಹಿತರಿಗೆ ತಿಳಿಸಿದ್ರಂತೆ.
ಜೂನ್ 16ಕ್ಕೆ ಬೆಂಗಳೂರಿಗೆ ಬಂದಿದ್ದ ಸಾಕ್ಷಿ. ಹತ್ಯೆಯನ್ನ ನೋಡಿದ್ದ ಪ್ರಮುಖ ಸಾಕ್ಷಿ ಜೂನ್ 13ರಿಂದ 16ರವರೆಗೆ ಗೋವಾದಲ್ಲಿ ಟ್ರಿಪ್ ಮಾಡಿ ಜೂನ್ 16ರಂದು ಬೆಂಗಳೂರಿಗೆ ವಾಪಸ್ಸಾಗಿದ್ರಂತೆ. ಆದರೆ ಇಲ್ಲಿ ಇರಲು ಭಯವಾಗಿ ತಿರುಪತಿ, ಕೋಲಾರ, ಗೋವಾ, ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಹೂಡಿದ್ರಂತೆ. ಇಷ್ಟೊತ್ತಿಗೆ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸಗಾರನಾಗಿದ್ದ ಪ್ರಮುಖ ಸಾಕ್ಷಿಯನ್ನ ಸಂಪರ್ಕ ಮಾಡಿದ್ದ ಪೊಲೀಸರು ವಿಚಾರಣೆ ನಡೆಸಿದ್ರು. ಜೂನ್ 20ರಂದು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಎಲ್ಲಾ ವಿಚಾರವನ್ನ ತಿಳಿಸಿದ್ರಂತೆ. ಧ್ರುವ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತನಿಖೆಗೆ ಇಳಿದಂಥ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿತ್ತು. ಒಂದಷ್ಟು ಹಣಕಾಸಿನ ವಹಿವಾಟು ನಡೆದಿತ್ತು ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಈ ಹಣಕಾಸಿನ ವಹಿವಾಟು ಹೇಗೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಒಬ್ಬರಿಬ್ಬರು ಆರೋಪಿಗಳಲ್ಲ, 17 ಜನ ಆರೋಪಿಗಳ ಹಣದ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಈ KYC ಕಂಟಕ ಈಗ ಶುರುವಾಗ್ತಾ ಇದೆ. ಹೇಗೆ ಅಂತ ಈ ರಿಪೋರ್ಟ್ ನೋಡಿ. ಗ್ಯಾಂಗ್ಗೆ ಕಾದಿದೆ ಮತ್ತೊಂದು ಟೆನ್ಷನ್. ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ ಟೀಮ್. ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಆರೋಪಿಗಳಿಗೆ ದುಡ್ಡು ನೀಡಲಾಗಿತ್ತು ಎಂಬ ಆರೋಪವಿದೆ. ಇದರ ಬಗ್ಗೆ ಇಷ್ಟು ಮಾಹಿತಿ ಲಭ್ಯವಾಗಿರಲಿಲ್ಲ. ಈ ಕುರಿತು ತನಿಖೆಗಿಳಿದ ಪೊಲೀಸರು 17 ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ್ದಾರೆ. ಇದರಿಂದ ದರ್ಶನ್ಗೆ ಇನ್ನಷ್ಟು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು ಇನ್ನಷ್ಟು ಆಳಕ್ಕಿಳಿದಿದ್ದಾರೆ. ಆರೋಪಿಗಳ ಹಣಕಾಸು ವ್ಯವಹಾರದ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. 17 ಆರೋಪಿಗಳಿಗೆ ಸಂಬಂಧಿಸಿದ ಬೆಂಗಳೂರಿನಲ್ಲಿರುವ ವಿವಿಧ ಬ್ಯಾಂಕ್ಗಳಿಂದ ತನಿಖಾಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟು 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ ಅಧಿಕಾರಿಗಳು KYC ಮಾಹಿತಿ ಪಡೆದಿದ್ದಾರಂತೆ. KYC ಮಾಹಿತಿ ಸಂಗ್ರಹ. ಕೊಲೆ ಆರೋಪಿಗಳ KYC ಮಾಹಿತಿಯನ್ನ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. KYC ಮೂಲಕ ಗ್ರಾಹಕರ ಗುರುತು ಮಾಹಿತಿ ಸಂಗ್ರಹಿಸಲು ಸಹಕಾರಿಯಾಗಲಿದೆ. ಇದು ವಂಚನೆಯನ್ನ ತಡೆಯಲು ಸಹಕಾರಿಯಾಗಲಿದೆ. ಬ್ಯಾಂಕಿನ ಟ್ರಾನ್ಸಾಕ್ಷನ್ ಬಗ್ಗೆಯೂ ಮಾಹಿತಿ ಸಿಗಲಿದೆ. ಹೀಗಾಗಿ IDFC, ಫಸ್ಟ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕ್, ICICI ಬ್ಯಾಂಕ್ ಈ 7 ಬ್ಯಾಂಕ್ಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಮಾಗಡಿ ರೋಡ್ನ ಒಂದು ಬ್ಯಾಂಕಿನಿಂದ 14 ಜನ ಆರೋಪಿಗಳಿಗೆ ಸಂಬಂಧಿಸಿದಂತೆ KYC ಮಾಹಿತಿಯನ್ನ ತನಿಖಾಧಿಕಾರಿಗಳು ಪಡೆದಿದ್ದಾರೆ. ಇಮೇಲ್ ಮೂಲಕ ಪವಿತ್ರ ಗೌಡ, ದರ್ಶನ್ ಸೇರಿ 14 ಆರೋಪಿಗಳ KYC ಮಾಹಿತಿ ಸಂಗ್ರಹಿಸಿದ್ದಾರೆ. 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ ಖಾಕಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಒಂದು ವೇಳೆ ಆರೋಪಿಗಳಿಗೆ ದರ್ಶನ್ ಅಥವಾ ದರ್ಶನ್ಗೆ ಸಂಬಂಧಿಸಿದ ವ್ಯಕ್ತಿಗಳಿಂದ ಹಣ ಟ್ರಾನ್ಸಾಕ್ಷನ್ ಆಗಿದ್ರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅದು ದೊಡ್ಡ ಸಾಕ್ಷ್ಯ ಆಗಲಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗಳಲ್ಲಿ ಬಹುತೇಕರು ತುತ್ತು ಅನ್ನಕ್ಕೂ ಪರದಾಡುವಂತಹ ಬಡವರು. ಅವರ ಖಾತೆಯಲ್ಲಿ ಲಕ್ಷಾಂತರ ವ್ಯವಹಾರ ಪತ್ತೆಯಾದರೆ ದೊಡ್ಡ ಸಾಕ್ಷ್ಯವಾಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.